ನನ್ನ ಹೆಂಡ್ತಿ ಬಾಡಿಗೆ ಮನೆಗೆ ಇದ್ದಾಳೆ, ಬಾಡಿಗೆ ಮನೆಗೆ ಬಾರೇ ನನ್ನ ಜೊತೆಗಿರು, ನನ್ನ ಜೊತೆಗೆ ಇಲ್ಲಿ ಯಾರೂ ಇಲ್ಲ, ನನಗೂ ಅಡುಗೆ ಪಡ್ಗೆ ಮಾಡ್ಕೊಂಬಕ್ಕಾಗಲ್ಲ ಅಂತ ಕರೆದ್ರೆ ಬಾಡಿಗೆ ಮನೆ ಮಾಡ್ಕೊಂಡಿದ್ರು ನಿಮ್ಮ ಮನೆಗೆ ಬರಲ್ಲ ಅಂತಾನ ಅಲ್ಲೆಲ್ಲೋ ಇದ್ದಾಳೆ. ಅದು ಎಷ್ಟು ದಿನ ಇರ್ತಾಳಲ್ಲಿ, ನಾನು ನೋಡ್ತೀನಿ ಇವತ್ತಲ್ಲ ನಾಳೆಗೆ ಈ ಮನೆಗೆ ಬರಲೇಬೇಕು. ಶಿಲ್ಪ ನೀನು ಎಲ್ಲಿದ್ರೂ ಬರಲೇಬೇಕು. ಹಾಂ ಹೇಳಿನೋ ಮನೆಯಾಳಿ ಕಳ್ಮುಂಡೆ. ಕಳ್ತನ ಮಾಡಿ ಓದ್ಲು ಜೈಲಿಗೆ. ಇವಳಾದ್ರೂ ಮನೆಗೆ ಬರ್ತಾಳೆ ಅಂತ ನಾ ಕರ್ಕೊಂಬರೋಣ ಅಂತ ಹೋದ್ರೆ ಬರಲ್ಲ, ನಾನು ನನಗೂ ನಿನಗೂ ಸಂಬಂಧನೇ ಇಲ್ಲ ಅಂತಾನ ಅಲ್ಲೆಲ್ಲ ಹೋಗಿದ್ದಾಳೆ. ಅಲ್ಲಿ ಎಷ್ಟು ದಿನ ಇರ್ತಾಳೆ? ಬಾಡಿಗೆ ಕೊಡ್ದಿದ್ರೆ ಆಯಮ್ಮ ಆಗ ಮುದ್ರಂಗಮ್ಮ ಓಡಿಸ್ತಾಳೆ. ಬರಲೇಬೇಕು ಈ ಮನೆಗೆ. ಬರ್ದಿದ್ರೆ ವಿಧಿ ಇಲ್ಲ. ನಿಮ್ಮ ಮಾವರ ಮನೇನೂ ನಿನಗೆ ಇದಿಲ್ಲ, ಬಾಗಿಲು ಮುಚ್ಚಿಬಿಟ್ಟಾರ ಅವರು, ಬರಬೇಡ ಅಂತಾನ. ಈಗ ಗೊತ್ತಾಗುತ್ತೆ ನಿನಗೆ ಗಂಡನ ಬೆಲೆ ಏನು ಅಂತಾನ. ಕರೆದ್ರೆ ದೌಲತ್ ಮಾಡ್ತಿದ್ದೆ ಅಲ್ವೇ? ಏನು ಒಂದು ತಿಂಗಳು ಆದ್ಮೇಲೆ ಕೊಡ್ತೀನಿ ಬಾಡಿಗೆನು ಎಲ್ಲನ, ಈಗ ಬಾಡಿಗೆ ಇರಕ್ಕೆ ಬಿಡು ಅಂತಂದ್ರೆ ಬಿಡಲ್ಲ ಅಂತಾಳೆ ಅವಳು ಮುದ್ರಂಗಿ. ಏನೋ ಅವಳ ಮನೇನ ತಿಂದು ಬಿಡ್ತೀನಿ ಏನೋ ಅಮ್ಮಂಗೆ ಅಂತಗೆ. ದುಡ್ಡಿಲ್ಲದ ಬಾಡಿಗೆ ಕೊಡು ಅಂತಂದ್ರೆ ಎಲ್ಲಿಂದ ತಂದು ಕೊಡೋಣ? ಇನ್ನೂ ಒಂದು ವಾರನೂ ಆಗಿಲ್ಲ ಮನೆಗೆ ಹೋಗಿ ಆಲೇನೆ ಬಾಡಿಗೆ ಕೊಡು ಅಂತ ತಲೆ ತಿಂತಾಳೆ. ಅವಳ ಮನೇನೆ ಬೇಡ ಅಂತ ಬಿಸಾಕಿದ್ದೀನಿ. ಇನ್ನೇನು ಮಾಡೋದು, ಇಲ್ಲೇ ಐತಲ್ಲ ನನ್ನ ಗಂಡನ ಮನೆ, ಅಲ್ಲಿಗೆ ಹೋಗ್ತೀನಿ. ಐ ಶಿಲ್ಪ, ಈಗಿನ ನಾನು ಅಂದ್ಕೊಂತಿದ್ದೆ ಇಷ್ಟರೊಳಗೆ ಬರ್ತಾಳ ನನ್ನ ಹೆಂಡ್ತಿ ಈ ಮನೆಗೆ. ಆ ಮನೆಗೆ ಬಾಡಿಗೆ ಕೊಡ್ದಿರ ಮುದ್ರಂಗಮ್ಮಂತನು ಇರಿಸ್ಕಮಲ್ಲ, ಒಂದು ತಿಂಗಳದ ಮೊದಲೇ ಬಾಡಿಗೆ ಕೊಡಬೇಕು ಅಂತನ ಹೇಳ್ತಿತ್ತಯ್ಯಮ್ಮ. ಅಂಥದ್ರಾಗೆ ಇವಳ್ತಾಗೆ ಎಲ್ಲಿ ಬರಬೇಕು ದುಡ್ಡು? ಒಂದು ತಿಂಗಳದ ಬಾಡಿಗೆನ ಮೊದಲೇ ಕೊಡೋಕ್ಕೆ. ಬಂದೇ ಬರ್ತಾಳೆ ಇವತ್ತಲ್ಲ ನಾಳೆಗೆ ಅಂತನ ಹೇಳ್ತಿದ್ದೆ. ಅಷ್ಟರೊಳಗೆ ಇವತ್ತೇ ಬಂದೇ ಬಿಟ್ಲು ನನ್ನ ಹೆಂಡ್ತಿ. ಬಾ ಶಿಲ್ಪ ಬಾ, ನಿನ್ಗೋಸ್ಕರ ಕಾಯ್ತಾ ಐತೆ ಈ ಮನೆ. ಓ ಬರಬೇಕು ಮಹಾರಾಣಿಯವರು. ಏನು ನಮ್ಮ ಕಡೆ ನಮ್ಮ ಮನೆ ಕಡೆಗೆ ಬಂದುಬಿಟ್ಟಿದ್ದೀರಾ? ಏನು ಸಮಾಚಾರ? ಸುಮ್ಮನೆ ನನ್ನ ರೇಗಿಸ್ಬೇಡ್ರಿ, ಸುಮ್ಮನೆ ನಡೀರಿ ಒಳಗೆ. ಯಾತನ ಐತಿ ತಾನೇ ಅಡುಗೆ ಪಡ್ಗೆ ಮಾಡಕ್ಕೆ, ಅಥವಾ ಯಾತನ ಅಡುಗೆ ಪಡ್ಗೆ ಮಾಡಿದಿರೋ ಇಲ್ವೋ ಒಂಬಕ್ಕೆ? ನನಗೆ ಒಟ್ಟಾಸೈತೆ ಉಣ್ಬೇಕು, ನಡೀರಿ ಒಳಕ್ಕೆ. ಒಳಕ ಯಾಕೆ? ಒಳಕ್ಕೆ ಯಾಕೆ ಬತ್ತೀಯ? ಬರಲ್ಲ, ನಾನು ನಿನ್ನ ಜೊತೆಗಿರಲ್ಲ. ನೀನು ಯಾರೋ ನಾನು ಯಾರೋ ಅಂತಂದೆ. ಬಂದು ಕರೆದ್ರೆ ಬಾ ಮನೆಗೆ ಹೋಗೋಣ ನಮ್ಮ ಮನೆಗೆ ಅಂತಂದ್ರೆ ನೀನು ನನ್ನ ಗಂಡನೇ ಅಲ್ಲ, ನೀನು ನನ್ನ ಕರಿಬೇಡ, ನಾನು ಮಾತಾಡಿಸ್ಬೇಡ, ನೀನು ಮೋಸಗಾರ ಹಂಗೆ ಹಿಂಗೆ ಅಂತಾನ ದೌಲತ್ ಮಾಡ್ಕೊಂಡು ಅಲ್ಲೆಲ್ಲ ಬಾಡಿಗೆ ಇರ್ತೀನಿ ಅಂತ ಹೇಳಿ ಬಾಡಿಗೆ ಇದ್ದೆ. ಏನಾಯ್ತು ಶಿಲ್ಪ? ಅಲ್ಲ ಒಂದು ತಿಂಗಳು ಬಾಡಿಗೆ ನಮ್ಮ ಮೊದಲೇ ಕೊಡ್ಬೇಕಂತ ಅಯ್ಯಮ್ಮಗೆ ಅಡ್ವಾನ್ಸ್ ಆಗಿ. ಎಲ್ಲಿ ತಂದು ಕೊಡೋಣ? ಅಲ್ಲ ನಮಗೇನೆ ಅಡುಗೆ ಮಾಡ್ಕೊಂಬಕ್ಕೆ ಹೋಗ್ಬಕ್ಕೆ ತಿಂಬಕ್ಕೇನೆ ಯಾತೂ ಇಲ್ಲ ದುಡ್ಡು ಅಂತಂದ್ರೆ ಅವಳಿಗೆ ಮೊದಲೇ ಬಾಡಿಗೆ ದುಡ್ಡು ಕೊಡ್ಬೇಕಂತ. ಕೊಡಲ್ಲ ನಂತಾಗಿಲ್ಲ, ಒಂದು ತಿಂಗಳು ಆದ್ಮೇಲೆ ಕೊಡ್ತೀನಿ ಅಂತಂದ್ರೆ ಇಲ್ಲ, ಮನೆ ಖಾಲಿ ಮಾಡು, ಇಲ್ಲಾಂದ್ರೆ ಬಾಡಿಗೆ ಒಂದು ತಿಂಗಳದ ಮೊದಲೇ ದುಡ್ಡು ಕೊಡು, ಅಲ್ಲಿ ತಕ್ಕನ ಈ ಮನೆಗೆ ಇರಂಗಿಲ್ಲ ಅಂತ ಹೇಳಿ ಅವಳೇ ಯಾಕೆ ಹೇಳು. ಏನ್ ಮಾಡೋದು, ನಾನು ಬೇರೆ ಆ ಮನೆಯಾಗಿನೇನು ಯಾಕೆ ಇಟ್ಕೊಂಡಿರ್ಲಿಲ್ಲ, ಬರೀ ಹೋಟ್ಲಾಗ ತಿಂತಿದ್ದೆ. ಅದಕ್ಕೇನೆ ಪಾತ್ರೆ ಸಾಮಾನು ಇಲ್ಲ ಎಂಥದಿಲ್ಲ, ಒಂದೆರಡು ಬಟ್ಟೆ ಒಂದೆರಡು ಪಾತ್ರೆ ಇದ್ವು, ಅವನ್ನ ಅಲ್ಲೇ ಕಟ್ಟಿಗೆ ಬಂದೆ. ಆಮೇಲೆ ತಗೊಂಡೋಗ್ತೀನಿ ಅಂತಾನ. ನಾನು ಈ ಮನೆಗೆ ಇರಕ್ ಬಂದಿದ್ದೀನಿ. ಅದಕ್ಕೆ ಮತ್ತೀಗ ಯಾರು ಕಂಡರ ಮನೆಗೆ ಹೋದ್ರೆ ಯಾರು ಸುಮ್ಮನೆ ಇಕ್ಕೆಮಲ್ಲ, ದುಡ್ಡು ಕೊಡಲೇಬೇಕು. ನಮ್ಮ ಮನೆಗೆ ನಾವಿದ್ರೆ ಯಾರು ಕೇಳಲ್ಲ. ನಾನು ಬಂದು ಕರೆದ್ರೆ ಬರಲಿಲ್ಲ ನೋಡು, ಈಗ ನೀನಾಗಿ ನೀನು ಬಂದಿದೀಯ. ಅಯ್ಯ ಅವಾಗೇನೋ ನನಗೆ ನಿನ್ನ ಜೊತೆಗೆ ಈ ಮನೆಗೆ ಬರೋಕ್ಕೆ ಇಷ್ಟ ಇರಲಿಲ್ಲ, ಅದಕ್ಕೆ ಬರಲಿಲ್ಲ. ಈಗ ಇನ್ನೇನು ಮಾಡೋದು, ವಿಧಿಲ್ದೇನೆ ಯಾವ ಮನೇನೂ ಇಲ್ಲ, ಬಾಡಿಗೆ ಕೊಡ್ದಲೇನೆ ಯಾರು ಮನೇನೂ ಕೊಡಲ್ಲ ಅಂತವೆ ದೇವನನ್ನವಾಗ ನಾವು. ಕಷ್ಟ ಸುಖ ಅಂತಂದ್ರೆ ಆಗಬೇಕು, ಕಷ್ಟದಾಗಿರೋರಿಗೆ ಸಹಾಯ ಮಾಡಬೇಕು ಅಂತ ಒಂದು ಸ್ವಲ್ಪ ಅನ್ಸೋದೇ ಇಲ್ಲ ಅವಕ್ಕೆ. ದುಡ್ಡು ಅಂತ ಸಾಯ್ತಾವ ಹಂಗೇನು. ಇನ್ನೇನು ಮಾಡೋದು, ವಿಧಿ ಇಲ್ದೇನೆ ನಿನ್ನ ಜೊತೆಗೆ ಇರೋಕ್ಕೆ ಬಂದಿದ್ದೀನಿ. ನನ್ನ ನಡೆ ಬರ ಏನು ಮಾಡೋದು, ನಿನ್ನಂತ ಕಟ್ಕೊಂಡು ಅನುಭವಿಸ್ಬೇಕಾಗೈತೆ ನಾನು. ಹೋಗ್ಲಿ ಬಿಡು ಶಿಲ್ಪ, ಈಗಲಾದ್ರೂ ಬಂದಿದೆಯಲ್ಲ, ಬಾ ಒಳಕ್ಕೆ. ನನಗೂ ಬೇಜಾರು ಒಬ್ಬನೇ ಇರೋಕ್ಕೆ, ಅಡುಗೆ ಪಡ್ಗೆ ಮಾಡೋಕ್ಕೂ ಆಗ್ತಿರ್ಲಿಲ್ಲ. ಈ ಹೋಟ್ಲಾಗ ತಂದು ತಿಂತಿದ್ದೆ, ಹೋಟ್ಲಾಗ ತಂದು ತಿಂದಿದ್ಕು ಅದಕ್ಕೂ ಹೊಟ್ಟೆ ಎಲ್ಲ ಉಬ್ರು ಬಂದಂಗೆ ಆಗೋದು, ಯಾಕೆ ಸೆನಕ್ಕಿಲ್ದಂಗೆ ಆಗೋದು. ನಾನು ಆಸ್ಪತ್ರೆಗೆ ಹೋಗಿದ್ದೆ, ಗೌರ್ಮೆಂಟ್ ಆಸ್ಪತ್ರೆಗೆ. ಅವರು ಹೋಟ್ಲು ತಿಂಡಿ ತಿನ್ಬೇಡ ಕಣಪ್ಪ, ಅದ್ರಾಗೆ ಒಟ್ಟು ತಂಗ್ಳದ ಹಾಕಿ ಎಂತೆಂಥದ ಎಣ್ಣೆ ಹಾಕಿ ಮಾಡಿರ್ತಾರೆ, ಮನೆ ಊಟ ತಿನ್ನು ಅಂತ ಹೇಳಿದ್ರು. ಮನೆ ಊಟ ತಿಂಬಕ್ಕೆ ನನಗೆ ಅಡುಗೆ ಮಾಡೋಕ್ಕಾಗಬೇಕಲ್ಲ. ಅದಕ್ಕೆ ನೀನು ಬಂದರೂ ಸಾಕಪ್ಪ ಅಂತ ಕಾಯ್ತಿದ್ದೆ. ಹೆಂಗೋ ನೀನೇ ಸದ್ಯ ಬಂದಿದೆಯಲ್ಲ, ಅದೇವರೇ ನಿನ್ನ ಇಲ್ಲಿ ಕಳಿಸಿದ್ದಾನೆ. ಬಾ, ಇನ್ಮೇಲೆ ನಾನು ನೀನು ಇಬ್ಬರೇ ಈ ಮನೆಗೆ ಸುಖವಾಗಿರೋಣ. ಸುಖವಾಗಿರಕ್ಕೆ ಏನಂಗೇನೆ ಅರಮನೆ ನೋಡು, ಕಾಳು ಕಡಿ ಎಲ್ಲನ ಒಟ್ಟೆ ಇದೆ ನೋಡು ಮನೆಯಾಗಿ ಸುಖವಾಗಿರಕ್ಕೆ. ನಿನ್ನ ಯೋಗ್ಯತೆಗೆ ಇಷ್ಟು ಯಾತನ ಇಕ್ಕಿಯೋ ಇಲ್ವೋ ಮನೆಯಾಗಿ? ಅಕ್ಕಿ ಬೇಳೆ ಬೆಳಕಾಳು ಬೆಲ್ಲ ಯಾತನ ಒಂಬತ್ತು ತಿಂಬ ಕೈತಾ ಇಲ್ವೋ? ಸುಖವಾಗಿರ್ತಾನಂತೆ. ಅಯ್ಯೋ ಬಾ ಶಿಲ್ಪ, ತೊಂದ್ರೆ ಆಯಿತು ಎಲ್ಲನ. ನಾನು ನೀನು ಇಬ್ರು ಕೂಲಿ ಹೋಗೋಣ. ಕಲ್ಲು ತಕ್ಕಕ್ಕೂ ಮಣ್ಣು ತಕ್ಕಕ್ಕೂ ಹೋದ್ರೆ ಕೂಲಿ ಜಾಸ್ತಿ ಕೊಡ್ತಾರೆ, ಒಂದು 25 ರೂಪಾಯಿ 30 ರೂಪಾಯಿ ಕೊಡ್ತಾರೆ. ಬಾ ಹೋಗೋಣ. ಕಲ್ಲು ತಾಕಿರೆ ನನಗೆ 30 ರೂಪಾಯಿ ಕೊಡ್ತಾರೆ, ನಿನಗೆ 20 ರೂಪಾಯಿ ಕೊಡ್ತಾರೆ. ಬಾ 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 ಒಳಕ್ಕೆ ಹೋಗೋಣ. ಈಗ ನಾನು ಒಟ್ಟಸ್ತೈತಿ, ಹೋಗು. ಯಾತಾದ್ರೂ ಇದ್ರೆ ಇಕ್ಕೆ ಬರೋದು ನಾನು ಉಣ್ಬೇಕು ಜಲ್ದು. ಯಾತೂ ಇಲ್ಲ ಶಿಲ್ಪ, ಬರೀ ಒಂದು ಅರ್ಧ ಇಡ್ಲಿ ಐತೆ, ನಾನು ತಿಂದು ಬಿಟ್ಟಿರೋದು. ತಂದು ಕೊಡ್ಲಾ? ಅದನ್ನೇ ತಿಂತೀಯಾ? ಬರೀ ಇಡ್ಲಿನ ಯಾವಾಗ ತಿಂತಾಳೆ ಹೋಗು, ಅದು ತಿಂದು ಬಿಟ್ಟಿರೋ ಎಂಜಿಲ್ಲ. ಚಟ್ನಿ ಪಟ್ನಿ ಯಾತು ಇಲ್ಲ ಅಂತಂದ್ರೆ ಬರೀ ಇಡ್ಲಿ ತಿಂದೆ ನಾನೇನು ಗಂಟ್ಲು ಸಿಕ್ಕೊಂಡು ಆಮೇಲೆ ಸತ್ಕಿತ್ತು ಹೋಗ ನೀನು. ಬೇಡ ಹೋಗು, ಬೇರೆದ ಒಂದು 2 ಇಡ್ಲಿನ ಕಟ್ಟಿಸ್ಕೆ ಬರಕ್ಕೆ ಹೋಗಿ. ನನಗೊಂದು 2 ದುಡ್ಡು ದುಡ್ಡು ನಾನು ಕೊಡ್ಬೇಕೆ?
ಗಂಡ ಅಲ್ವೇ ನೀನು? ಹೋಗು ಗಂಡ್ಸಾಗಿ ನಾನು ದುಡ್ಡು ಕೇಳ್ತೀಯಲ್ಲ, ಹೆಂಡತಿ ಉಂಬಕ್ಕಿಲ್ಲ ಹೋಟ್ಲಾಗ ಆತನ ಇಡ್ಲಿ ತಂದು ಕೊಡು ಅಂತಂದ್ರೆ ದುಡ್ಡು ಅಂತ ಬಾಯ್ ಬಿಡ್ತೀಯಲ್ಲ. ಹೋಗು ತಾಂಬರಾಗ ಹೋಗಿ ಸಾಲನೋ ಗಿಲನೋ ಮಾಡಿ ನಾಳೆಗೆ ಹೋಗಿ ಮುಸ್ರೆ ಗಿಸ್ರೆ ತೊಳೆದು ತೀರ್ಸುವಂತಿ. ಆಯ್ತಾಯ್ತು ಬಿಡು, ಯಾಕೆ ಹಂಗಾಡ್ತೀಯ? ತತ್ತೀನಿ. ನಾಳೆ ಕೂಲಿ ಹೋಗ್ತೀನಲ್ಲ, ಅವಾಗ ಕೊಟ್ರಾತು, ಸಾಲ ಹೇಳಿ ತಾಂಬತ್ತೀನಿ. ನಾನು ನೀನು ಇಬ್ಬರು ಕೂಲಿ ಹೋಗ್ಬೇಕು ಅಷ್ಟೇ ನಾಳೆಗೆ ಕೊಲ್ಲೋರಕ್ಕೆ. ನಾನು ಒಬ್ಬನೇ ಹೋಗ್ತಿದ್ದೆ ಇಷ್ಟು ದಿನ. ಈಗ ಹೆಂಗೂ ಬಂದಿದೆಯಲ್ಲ, ಇಬ್ಬರು ಹೋದ್ರೆ ಮನೆಗೆಲ್ಲ ಸಾಮಾನು ತರ್ಬೋದು. ಆತು ಹೋಗು, ಮೊದ್ಲು ನನಗೆ ಹೊಟ್ಟೆ ತುಂಬಿಸ್ಕೋಬೇಕು, ಆಮೇಲೆ ನೋಡೋಣ ಕೂಲಿ ಹೋಗೋದ ಪಾಲಿ ಹೋಗೋದ ಅಂತಾನೆ. ಶಿಲ್ಪ ರಾಣಿ ಬಂದ್ಯಾ? ಇರು ಹೋಗಪ್ಪ ನೀನು, ಹೋಗು ತಾಂಬ್ರಾಗ ಜಲ್ದಿ ಹೋಗಿ. ಆಯ್ತಾಯ್ತು ತತ್ತೀನಿ. ಕುಕ್ಕ ಸಮಾಧಾನ ಮಾಡ್ಕೊಂಡು. ಇಷ್ಟೊಂದು ಸಿಟ್ಟು ಒಳ್ಳೇದಲ್ಲ. ಆತೆ ತರ ಕಳಿಸಿದ್ದು ಇನ್ಯಾತು ಹೊಟ್ಟಸ್ತೈತಲ್ಲ, ಅದಕ್ಕೆ ಇಡ್ಲಿ ತರಗು ಅಂತ ಕಳಿಸ್ತೆ. ದುಡ್ಡಿಲ್ಲ ಅಂತಂದ ಸಾಲ ಹೇಳಿ ತರಗು ಅಂತಾನ ಕಳಿಸ್ತೆ ಅಯ್ಯಪ್ಪನ. ಕುಕ್ಕಳೆ ರಾಣಿ ಕುಕ್ಕ. ಆ ಮುದ್ರಂಗಮ್ಮರ ಮನೆಗೆ ಬಾಡಿಗೆ ಇದ್ದಲ್ಲ, ಯಾಕೆ ಇಲ್ಲಿಗೆ ಬಂದೆ? ನಾನು ಅಲ್ಲಿ ನೋಡ್ತಾ ಇದ್ದೀನಿ, ಅಲ್ಲ ಇದೆಯಾ ಅಂತ ಅಯ್ಯಮ್ಮನ್ ಕೇಳಿದ್ರೆ ಇಲ್ಲ, ಅವಳು ಎಲ್ಗೋ ಓದ್ಲು ಹಾಳಾಗಿ ಅಂತಾನ ಹೇಳು ಅಯ್ಯಮ್ಮ. ಯಾಕೆ ಖಾಲಿ ಮಾಡ್ಕೆ ಬಂದೆ? ಮತ್ತೆ ಇನ್ನೇನು ಒಂದೇ ಸಮಕ್ಕೆ ಪೀಡಿಸ್ತಾಳೆ. ಒಂದ್ ತಿಂಗಳದ ಅಡ್ವಾನ್ಸ್ ಬಾಡಿಗೆ ಕೊಡು ಅಂತಾನ. ಎಲ್ಲಿಂದ ತಂದು ಕೊಡೋಣ ಹೇಳಿ? ಒಂದು ತಿಂಗಳಾದ್ಮೇಲೆ ಕೊಡ್ತೀನಿ ಅಂತಂದ್ರೆ ಸಮಾಧಾನನೇ ಇಲ್ಲ ಯಮ್ಮಗೆ. ಇಲ್ಲ ಮನೆ ಖಾಲಿ ಮಾಡ್ಕೊಂಡು ಹೋಗು ಅಂತಂದ್ಲು. ಇನ್ನೇನು ಮಾಡೋದು? ಒಂದೆರಡು ಪಾತ್ರೆ ಸಾಮಾನು, ಒಂದೆರಡು ಬಟ್ಟೆ ಅಂತ ಬಿದ್ವು. ಆಗ ಅದನ್ನ ಅಲ್ಲೇ ಕಟ್ಟಿಕ್ ಬಂದೆ. ಆಮೇಲೆ ನನ್ನ ಗಂಡಗೆ ಹೇಳಿ ತೊಂದ್ರಾತು ಅಂತ ಕಟ್ಟಿಕ್ಕಿ ಯಮ್ಮನ ಬಾಡಿಗೆ ಮನೆ ಬೇಕಾಗಿಲ್ಲ ಅಂತ ಬಿಸಾಕಿ ಅದೇ ಬಂದೆ ಈ ಮನೆಗೇನೆ. ಇನ್ನೇನು ಮಾಡೋದು? ಎಲ್ಲಿಗೆ ಹೋಗೋಣ? ದುಡ್ಡು ಬೇರೆ ಇಲ್ವಲ್ಲ ಅಯ್ಯಮ್ಮ ಕೊಡಕ್ಕೆ. ವಿಧಿ ಇಲ್ದೇನೆ ಇದೇ ಮನೆಗೆ ಬರ್ಬೇಕಾಯ್ತು ನಾನು. ಏನು ಮಾಡೋದು ಹೇಳಿ ರಾಣಿ? ಹೌದಾ? ಅಯ್ಯೋ ಹೋಗಿ ಬಿಡು, ಎಲ್ಲರೂ ಇವಾಗ ದುಡ್ಡಿನ ಮೇಲೆ ನಿಂತೇವ್ರಿ. ದುಡ್ಡು ಅಂದ್ರೆ ಏನಾನು ಬೈ ಬಿಡುತ್ತೆ ಅಂತ ಹೇಳಲ್ವ ಗಾದೇನ? ಅದು ಸರಿ, ಏನೋ ನಿಮ್ಮ ಅತ್ತೆ ಮಗಳಿಗೆ ಏನೋ ಆಗ ಇವರು ಇವಕ್ಕಪ್ಪನ ಮಗವನ್ನ ನೋಡಿದ್ದಾರೆ, ಅದೇನೋ ರಗಳೆ ಆಗೈತೆ ಅದು ಇದು ಅಂತ ಹೇಳ್ತಿದ್ದല്ലേ ರಾಣಿ, ಏನಾಯ್ತು? ಅಯ್ಯೋ ಏನು ಮಾಡೋದು, ನಮ್ಮ ಮಾವನ ಮಗಳು ಆಗ ಇಬ್ರೇಂಟಿ ಅಂತ ಹೇಳಿದ್ನಲ್ಲ, ನಮ್ಮ ಮಾವನಿಗೆ ಚಿಕ್ಕ ಹೆಂಡತಿ ಮಗಳಿಗೆ ಇವಕ್ಕಪ್ಪನ ಮಗು ಕೊಡಬೇಕು ಅಂತ ಮಾತಾಡ್ಕೊಂಡು ಹೋಗಿರಂತೆ. ಅದು ನಮ್ಮ ಅತ್ತೆ ಮಗಳು ಅಂದರೆ ದೊಡ್ಡ ಹಿರಿಯಂಟಿ ಮಗಳಿಗೆ ಇಷ್ಟ ಇರಲಿಲ್ಲ, ನೇತ್ರನ್ಗೆ ಇಷ್ಟ ಇರಲಿಲ್ಲ. ಅದಕ್ಕೆ ಬಂದು ಇಲ್ದಿರೋದೆಲ್ಲ ಚಾಡಿ ಹೇಳೋಗಿದ್ಲು. ಏನೋ ಮೇಷ್ಟ್ರ ಜೊತೆ ಓಡಾಡ್ತಾಳೆ ಅವಳು, ಕಮಲ ಹಂಗೆ ಹಿಂಗೆ ಅಂತಾನ. ಅದು ಏನು ದೊಡ್ಡ ರಗಳೆನೇ ಆಗಿ ನೇತ್ರನೇ ಹೇಳಿರೋದು ಅಂತ ಅವ್ರ ಅಪ್ಪಗೆ ಗೊತ್ತಾಗಿ ಇವಾಗ ಮನೆ ಬಿಟ್ಟು ಕಳ್ಸೈತಂತ ಅವ್ರ ಅಪ್ಪಯ್ಯ. ಅದಕ್ಕೆ ನನಗೂ ತುಂಬ ಬೇಜಾರಾಯಿತು ಕಣಿ. ಹಂಗೂ ಅವ ಇವಕ್ಕಪ್ಪನ ಪುಟ್ಟಮ್ಮನು ಬಂದಿದ್ಲ ನೇತ್ರ ಇಲ್ಲಿಗೆ ಅಂತ ಕೇಳಿದ್ರು ನನಗೆ ಗೊತ್ತಿಲ್ಲ ಅಂದೆ, ಇಲ್ಲಿಗೆ ಬಂದಿಲ್ಲ ಅಂತಂದೆ. ತಿರ್ಗ ಆಮೇಲೆ ಮತ್ತೆ ಬಂದಿದ್ದೀನಿ ಅಂತ ರಾಮು ಹೇಳ್ದ. ಹಂಗೆ ಹಿಂಗೆ ಅಂತಂದ್ರೆ ನನಗಂತೂ ಭಯವಾದಂಗಾತು. ನಾ ಎಲ್ಲಿ ಸಿಗಾಕಂತೀನಿ ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳಿ ತಪ್ಪಿಸ್ಕೊಂಡು ಅದೇ ಬಂದೆ. ಹೌದಾ ರಾಣಿ, ಒಂದಿಷ್ಟು ದುಡ್ಡಿದ್ದೇ ಕೊಡ್ತೀಯೇನೆ, ನನ್ನ ಖರ್ಚಿಗೆ ದುಡ್ಡಿಲ್ಲ. ದುಡ್ಡ? ಅಯ್ಯೋ ನನ್ನ ಹತ್ರ ಎಲ್ಲೈತಿ ದುಡ್ಡು ನನ್ನ ಗಂಡನ ಕೇಳಬೇಕು ಅಷ್ಟೇನೆ. ನನ್ನ ಗಂಡನ ಹತ್ರನೇ ಇರೋದೆಲ್ಲನ, ಮನೆ ವ್ಯವಹಾರಲ್ಲೇನ ಅಯ್ಯಪ್ಪನೇ ನೋಡ್ಕೊಂಬೋದು. ನನ್ನ ಹತ್ರ ಎಲ್ಲಿ ದುಡ್ಡು? ಅದು ನನಗೇನ ಖರ್ಚಿಗೆ ಬೇಕು ಅಂದರೆ ಏನಕ್ಕೆ ಎತ್ತ ಅಂತೇಳಿ ವಿಚಾರಿಸಿ ಕೊಡೋದು ನನ್ನ ಗಂಡ. ಅಂಥದ್ರಾಗೆ ನಿನಗೆ ದುಡ್ಡು ನಾನು ಎಲ್ಲಿ ತಂದು ಕೊಡಲಿ ಶಿಲ್ಪ? ನಾ ಅಂತಾಗಿಲ್ಲ ಕಣಿ. ಅಲ್ಲ ನನ್ನ ಗಂಡ ಹೆಂಗೂ ಕೂಲಿಗಿಲಿ ಹೋಗ್ತಾನೆ, ನೀನು ಬಾ ಇವಾಗ ಕಲ್ಲು ಮಣ್ಣು ಒತ್ತಾಕಕ್ಕೆ ಹೋದ್ರೆ ಜಾಸ್ತಿ ದುಡ್ಡು ಕೊಡ್ತಾ 25 ರೂಪಾಯಿ 30 ರೂಪಾಯಿ ಕೊಡ್ತಾರೆ ಅಂತ ಹೇಳ್ತಾ ಇದ್ದಾನೆ. ಈಗ ಬೇರೆ ಮನೆಗೆ ಸಾಮಾನು ತರಕ್ಕೆ ಆತು ಇಲ್ಲ. ಅದಕ್ಕೆ ಒಂದು 300-500 ಕೊಟ್ಟಿದ್ರೆ ನಿನಗೆ ಕೂಲಿ ಹೋಗಿ ದುಡಿತಿದ್ವಲ್ಲ ಅವಾಗ ಕೊಡ್ತಿದ್ದೆ ಕಣೆ. ಒಂದು 500 ರೂಪಾಯಿ ಇದ್ದರೆ ಕೊಡೆ ರಾಣಿ, ಹೆಂಗಾದ್ರೂ ಮಾಡಿ ನಿನ್ನ ಗಂಡನ ಕೇಳಿಸ್ಕೊಡೆ. ಸರಿ ಆಯಿತು, ನೋಡೋಣ ಇರು, ನನ್ನ ಗಂಡನ ಕೇಳ್ತೀನಿ. ನಿಂಗೆ ಶಿಲ್ಪಿಗೆ ಖರ್ಚಿಗೆ ದುಡ್ಡಿಲ್ವಂತೆ, ಕೊಡ್ರಿ ಒಂದು 500 ರೂಪಾಯಿ ಕೊಡ್ತಾಳಂತೆ ಮುಂದಿನ ತಿಂಗಳು ಅಂತ ಹೇಳ್ತೀನಿ. ಏನಂತೈತೋ ಏನೋ ಅಯ್ಯಪ್ಪ. ನಿನಗೆ ಅಂದರೆ ಕೊಡುತ್ತೋ ಇಲ್ವೋ? ಅಯ್ಯೋ ನಿನ್ನ ಗಂಡ ಏನೋ ತುಂಬ ಒಳ್ಳೆಯವನು ಕಣೆ, ಕೊಡ್ತಾನೆ. ಆದರೆ ನಿಮ್ಮ ಅತ್ತಿಗೆ ಗೊತ್ತಾದ್ರೇನೆ ಕಷ್ಟ. ಅಯ್ಯೋ ಭಯ ಮಾಡ್ತಾಳೆ ಅಯ್ಯಮ್ಮ. ನಮ್ಮ ಅತ್ತೆ ಹಂಗೆ ಕಣೆ, ಒಂದಿಷ್ಟು ಹುರ್ಕೊಂಡು ಸಾಯ್ತಾಳೆ ಹಂಗೆ. ನಾನು ಏನ್ಕನ ದುಡ್ಡು ಖರ್ಚು ಮಾಡೋಕ್ಕಿಲ್ಲ, ಯಾರನ್ನ ಮಾತಾಡ್ಸೋಕ್ಕಿಲ್ಲ, ಏನೂ ಇಲ್ಲ. ಹಂಗೇನೆ ಹುರ್ಕೊಂಡು ಸಾಯ್ತಾಳೆ. ಅಯ್ಯಮ್ಮ ಮಾತ್ರ ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು, ಎಲ್ಲಿಗೆ ಬೇಕಾದ್ರೂ ಬರ್ಬೋದು. ನಾನು ಎಲ್ಲಿಗೂ ಹೋಗಂಗಿಲ್ಲ. ಭಯ ಮಾಡುತ್ತೆ. ನಾನು ಗನವಾಗಿ ನಾನು ಕಷ್ಟಪಟ್ಟು ಅಡಿಕೆ ಸುಲಿಸ್ತೀನಿ, ಕೂಲಿಯರ್ತಾಗಿ ಹೊಲ್ದಕ್ಕೆ ಹೋಗ್ತೀನಿ, ಬುತ್ತಿ ಹೊತ್ಕೊಂಡು ಮನೆಗಳು ಕೆಲಸ ಮಾಡ್ತೀನಿ. ಹಂಗಂದ್ರೂ ನನ್ನ ಗಂಡ ಏನೋ ದುಡ್ಡು ಕೊಡೋಕ್ಕಿಲ್ಲ. ಯಾಕೆ ಏನು ಅಂತಾನೆ ಕೇಳಿದ್ರೆ ಕೊಡ್ಬೇಡ ಕಣು, ಹಂಗೆ ಹಿಂಗೆ ಅಂತಾನೆ ಹೇಳ್ತಾಳೆ ಮತ್ತೆ. ಅವಳ ಕಂಡಂಗೆ ಮೈಯೆಲ್ಲ ಹುರಿದೋಗುತ್ತೆ. ಏನು ಮಾಡೋದು? ಶಿಲ್ಪ ತಗ, ಇಡ್ಲಿ ಕಟ್ಟಿಸ್ಕೊಂಬಂದಿದ್ದೀನಿ, ತಿನ್ನು. ಕಟ್ಟಿಸ್ಕೊಂಬಂದ ತೋತ, ನಾನು ಹೊಟ್ಟೆ ಜಲ್ ತಿನ್ಬೇಕು. ಸರಿ ತಿನ್ನು. ಆಮೇಲಿಂದನ ಕೊಲ್ಲೋ ತಕ್ಕಕ್ಕೆ ಹೋಗೋಣ ನಾನು ನೀನು. ಕೊಲ್ಲೋ ತಕ್ಕ ಇವತ್ತೇನಾ? ಮತ್ತೆ ಹೋಗ್ಬೇಕು. ಮತ್ತೀಗ ಹೋಗ್ಲಿಲ್ಲ ಅಂದರೆ ರಾತ್ರಿಗೆ ಊಟ ಇಲ್ಲ ನನಗೂ ನಿನಗೂ. ಹೋಗಲೇಬೇಕು, ತಿಂದು ಜಲ್ದು ಹೊರಡು. ಸರಿ ಆಯಿತು, ಹೋಗೋಣ ಹೇಳು, ಇನ್ನೇನು ಮಾಡೋಕ್ಕಾಗುತ್ತೆ. ರಾಣಿ ಊಟ ಮಾಡ್ತೇನೆ, ತಗ ಇಡ್ಲಿ ತಿನ್ನು. ಬೇಡ ಕಣೆ, ನಾನು ಈಗಿನ ಊಟ ಮಾಡ್ಕೊಂಬಂದೆ, ನೀನು ತಿನ್ನು ಪಾಪ, ಹೊಟ್ಟಸ್ಕೊಂಡಿದೀಯಾ, ತಿನ್ನು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.